ರಾಜಗೌಡ್ರೆ ಪ್ರಶ್ನೆ ಈಗ ನೋಡಿ ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ಅಂದ್ರೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲೂ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲೂ ಆಲ್ಮೋಸ್ಟ್ ಈಕ್ವಲ್ ಅನ್ನೋ ರೀತಿಯಲ್ಲಿ ಹಿನ್ನಡೆ ಅಂದ್ರೆ ಅವ್ರಿಗೆ ಕೊಟ್ಟ ಜವಾಬ್ದಾರಿ ಕ್ಷೇತ್ರಗಳಲ್ಲಿ ಇದಾದ ತಕ್ಷಣನೇ ಈಗ DCM ಹುದ್ದೆಗೆ KPCC ಹುದ್ದೆಗೆ ಮಿನಿಸ್ಟರ್ಗೂ ಕೆಲವರು ಶಾಸಕರಿರೋರು ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತಾನೂ ಡಿಮ್ಯಾಂಡ್ ಇದೆಲ್ಲವೂ ಕೂಡ ಜಸ್ಟ್ ಕಾಕತಾಳೀಯವಾಗಿ ನಡೀತಾ ಇದೆಯಾ ಅಂತ ಹೇಳಿ ಇಲ್ಲಿ ಜನಾಭಿಪ್ರಾಯ ಆ್ಯಕ್ಚುಲಿ ಸರ್ಕಾರಗಳನ್ನ ಯಾವುದನ್ನು ಚೂಸ್ ಮಾಡ್ಕೋಬೇಕು ಅಂತ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಈ ಹಿಂದೆ ಏರುಪೇರಾದಾಗ ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟರು, ತದನಂತರ ಬಂದರು ಈಗ BJPಗೆ ಬಹುಮತ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ನಾಯಕರು ಅನ್ಸ್ಕೊಂಡಂಥ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಲೂ ಲೀಡು ಕ್ಷೀಣ ಲೆವೆಲ್ಗೆ ಬಂದ್ಬಿಡ್ತು. 1 ಲಕ್ಷ ಲೀಡಿಂದ 25,000ಕ್ಕೆ ಬಂತು. ಅಂದರೆ ಜನಗಳ ಮಾನಸಿಕ ಅಭಿಪ್ರಾಯ ಬದಲಾಗಿದೆ. ಸರ್ಕಾರದ ಗ್ಯಾರಂಟಿಗಳು ಎಲ್ಲೋ ಸಕ್ಸಸ್ ಆಗಿಲ್ಲ ಅನ್ನೋ ಒಂದು ಭಾವನೆ ಅವರಲ್ಲೇ ಉಟ್ಕೊಂಡಿದೆ. ನಾವು ಹೇಳೋವಂಥದ್ದಲ್ಲ, ಜನಗಳಿಗೆ ನೀವು ಕೊಟ್ಟಂಥ ಯೋಜನೆಗಳು ಸರಿಯಾಗಿ ತಲುಪ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಆ ಬದಲಾವಣೆಗೆ ತಕ್ಕಂತೆ ನಡೀತಾ ಇದೆ. ಆಮೇಲೆ ಇಲ್ಲೇನು ಕಾಕತಾಳೀಯ ಅಂತ ಏನು ಅನಿಸ್ಲಿಲ್ಲ. ಬದಲಾವಣೆ ಆಗ್ತಿದ್ದಂಗೆ ಜನ ಬದಲಾಗ್ತದೆ. ಈಗ ಮಳೆಗಾಲ ಬರ್ತಿದ್ದಂಗೆ ಗಿಡಗಳು ಹಸಿರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತವೆ, ಬೇಸಿಗೆಗಾಲ ಬರ್ತಿದ್ದಂಗೆ ಗಿಡಗಳು ಒಣಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಚಳಿಗಾಲ ಬರ್ತಿದ್ದಂಗೆ ಎಲೆಗಳು ಉದುರಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಂಗೆ ಜನಗಳ ಭಾವನೆ ಬದಲಾದಂತೆ ಸರ್ಕಾರಗಳು ಬದಲಾಗುತ್ತೆ. ಅಲ್ಲಿರೋ ಈ ರಾಜಕಾರಣಿಗಳ ಪ್ರಿಯಾರಿಟಿಗಳು ಬದಲಾಗ್ತವೆ. ಈ ರಾಜಕಾರಣಿಗಳ ಪ್ರಿಯಾರಿಟಿ ಬದಲಾದಾಗ ಈಗ ಏನು ಸಿದ್ದರಾಮಯ್ಯನವರ ಜೊತೆ ಇದ್ದಂಥ ಅವ್ರ ತಂಡ ಏನು ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದು ರೇಜಿಗೆ ಬಿದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಇದ್ದಂಥವ್ರು ಅವರ ತಂಡ ಈಗ ಶಿವಗಂಗಾ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? ನೀವು ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ, ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿ, ಅಲ್ಲಿಂದ ಇಮಿಡಿಯೇಟ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಬಂತು ಖರ್ಗೆ ಅವ್ರದ್ದು, ಎಲ್ಲರನ್ನೂ DCM ಮಾಡ್ಬಿಡಿ. ಅಂದರೆ ಫ್ರಸ್ಟ್ರೇಟೆಡ್ ಆಗೋ ರೀತಿಗೆ ಈಗ ನಮ್ಗೆ ಏನಾರು ಯಾರನ್ನಾರು ಕೇಳಿದಾಗ ಏನೋ ಕೊಡ್ತೀಯನಪ್ಪ ಅಂದಾಗ ಎಲ್ಲ ನೀನೇ ತಗೊಂಡೋಗ್ಬಿಡು ಅಂತಾರೆ ಅಂದಾಗ ಆ ಮಟ್ಟಿಗೆ ವ್ಯಂಗ್ಯ ಶುರುವಾಗಲ್ಲ, ಅದು ಫ್ರಸ್ಟ್ರೇಷನ್. ರಾಜಗೌಡ್ರು ನಮ್ಮ ಪಾರ್ಟಿದು ಮಳೆ ಬಂತು ಅಂತ ನಾವು ಯಾವುದೇ ಕೊಡೆ ಹಿಡಿಯೋ ಕೆಲಸ ಮಾಡಲ್ಲ. ಮೊದಲನೇ ಬಾರಿಗೆ ಅಗ್ರಿಮೆಂಟ್ ಪೇಪರ್ ತಗೊಂಡ್ಬಂದವರು ಕೋalition ಗವರ್ನಮೆಂಟ್ ಅಲ್ಲಿ ಜನ ಏನ್ ಮರ್ತಿಲ್ಲ. ವಚನ ಭ್ರಷ್ಟರು ಅಂತೇಳಿ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿದವ್ರು ನೀವು. ಯಡಿಯೂರಪ್ಪನವರೇ ಸದನದಲ್ಲಿ ಹೇಳಿದ್ರು ಅಪ್ಪ ಮಕ್ಕಳು ನಂಬೇಡಿ ಡಿ ಕೆ ಶಿವಕುಮಾರ್ ಅವರೇ ಅಂತ. ಇವತ್ತು ನೀವೇ ಜೊತೆ ಇಲ್ವಾ? ಅವೆಲ್ಲ ಆಗ್ತಾ ಇರ್ತವೆ ಬಿಡಿ. ಕುಮಾರಸ್ವಾಮಿ ಅವ್ರನ್ನ ಕೆಳಗಡೆ ಇಳಿಸಿದಾಗ ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರು ವಿಶ್ವನಾಥ್ ಅವ್ರನ್ನ ಮಾಡ್ಬಿಟ್ಟು 15 ಜನ ಶಾಸಕರುಗಳನ್ನ ಖರೀದಿ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಕೆಳಗಡೆ ಇಳಿಸಿ ಒಕ್ಕಲಿಗ ನಾಯಕತ್ವಕ್ಕೆ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಓಪನ್ ವಾರ್ ನಡೀತಿರೋ ಸಂದರ್ಭದಲ್ಲಿ ಬಿಜೆಪಿ ಅವರು ಡಿ ಕೆ ಶಿವಕುಮಾರ್ ಜೊತೆ ಸರ್ಕಾರ ಮಾಡ್ತೀವಿ ಅಂದ್ರೆ ಒಪ್ಪೋ ಚಾನ್ಸಸ್ ಕಮ್ಮಿ ಇದೆ ಬಿಡಿ, ಅದು ಬಂದಾಗ ಚರ್ಚೆ ಮಾಡೋಣ. ಇಟ್ನಾಳ್ ಸರ್, ಇಲ್ಲಿ ಧ್ವನಿಗಳ ಸ್ಟ್ರೆಂತ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಅಂದ್ರೆ ಯಾರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅನ್ನೋದನ್ನ ಕೌಂಟ್ ಮಾಡೋದಾದ್ರೆ ಸ್ವಲ್ಪ ಸಿದ್ದರಾಮಯ್ಯ ಅವರ ಪರವಾದ ಧ್ವನಿಯೇ ಅಪ್ಪರ್ ಹ್ಯಾಂಡ್ ಇದೆಯಾ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವ್ರ ಪರ ಮಾತನಾಡ್ತಿರೋರು ಯಾರು? ಒಬ್ರ ಇಬ್ರ? ಅವ್ರಿಗಿರುವ ಮಾನ್ಯತೆ, ಅವ್ರಿಗಿರುವ ಹಿರಿತನ, ಅವರಿಗಿರುವ ಪ್ರಾಮಿನೆನ್ಸ್, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇಫ್ ಎಟ್ ಆಲ್ ವಾಯ್ಸ್ ಸ್ಟ್ರೆಂತ್ ಇಸ್ ಕೌಂಟೆಡ್, ಸಿದ್ದರಾಮಯ್ಯ ಅವರಿಗೆ ಕ್ಲಿಯರ್ ಅಪ್ಪರ್ ಹ್ಯಾಂಡ್ ಇರೋಂಗಿದೆ. ಮೊದಲನೇ ಸೆಗ್ಮೆಂಟ್ ಅಲ್ಲಿ ಕಮೆಂಟ್ ಹೇಳಿದ್ರಲ್ಲ, ಪವರ್ ಪ್ಯಾಷನೇಟ್ ಆಗೈತೆ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಇದ್ದಾರೆ ನಿಜ, ಆದರೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಪವರ್ ಪ್ಯಾಷನ್ ಇರೋದಿಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಇದೆ, ಪ್ರತಿಯೊಬ್ಬ ರಾಜಕಾರಣಿಗೂ ಇದೆ, ಕುಮಾರಸ್ವಾಮಿಗೂ ಇದೆ ಅದು. ಆದರೆ ಇಲ್ಲಿ ಏನಾಗುತ್ತೆ, ಯಾಕಂದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಲ್ವಲ್ಲ ಡಿ ಕೆ ಶಿವಕುಮಾರ್. ಹೋದ ವರ್ಷ ಚುನಾವಣೆ, ವಿಧಾನಸಭೆ ಚುನಾವಣೆ ಆದ್ಮೇಲೆ ಅಷ್ಟು ಸರಳವಾಗಿ ಆಗಿ ಸಿದ್ದರಾಮಯ್ಯ ತಾವೇ ಮುಖ್ಯಮಂತ್ರಿ ಆಗಂತ ಸರಳ ಹೇಳಲಿಲ್ಲ. ಅಲ್ಲಿ ಒಂದು ಬಣದ ಹೆಡ್ ಅಲ್ಲಿ ಹೈಕಮಾಂಡ್ ಅಲ್ಲಿ ಒಂದು ಸೈಡಿಗೆ ವೇಣುಗೋಪಾಲ್, ಇನ್ನೊಂದು ಸೈಡಿಗೆ ಸುರ್ಜೇವಾಲಾ ಬ್ಯಾಟಿಂಗ್ ಮಾಡಿ ಇವರಿಬ್ರು ಸಂಧಾನ ಮಾಡೋದಕ್ಕೆ ವಾರಗಳೇ ತಗೊಂಡ್ವು. ಅದು ಏನೇನು ಚರ್ಚೆ ಆಯಿತು ಎಲ್ಲ. ಅವನು ಚರ್ಚೆ ಆಗಿದ್ದು ಹೆಚ್ಚು ಕಡಿಮೆ ಇಡೀ ಜಗತ್ತಿಗೆ ಗೊತ್ತಿದೆ. ಪವರ್ ಶೇರಿಂಗ್ ಹಾಫ್ ಟರ್ಮ್ ಅಂತ. ಆದರೆ ಸಿದ್ದರಾಮಯ್ಯ ಅದನ್ನ ಮನಸ್ಸೋ ಇಚ್ಛೆ ಒಪ್ಪಿಲ್ಲ. ಮತ್ತು ಆ ಕಾಲದಲ್ಲಿ ಯಾಕೆ ಡೌಟ್ ಇತ್ತು ಅಂದರೆ, ಸುರ್ಜೇವಾಲಾಗಲಿ ಅಥವಾ ವೇಣುಗೋಪಾಲ್ ಅಥವಾ ಖರ್ಗೆ ಅವ್ರಿಗೆ ಏನು ಭಯ ಅಂದರೆ, ಅಲ್ಲೊಂದು ಉದಾಹರಣೆ ಇತ್ತಲ್ಲ ಗೆಹ್ಲೋಟ್ ಮತ್ತು ಪೈಲಟ್ ನಡುವಿನ, ಅದು ಮತ್ತೆ ಇಲ್ಲಿ ಮರುಕಳಿಸಿದ್ರೆ ಹೇಗೆ ಅಂತ ಅದೊಂದು ಭಯ ಇತ್ತು. ಅದು ಹೇಗೋ ಅದನ್ನು ಬಗೆಹರಿಸಿದ್ದಾರೆ. ಈಗ ಮತ್ತೆ 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 ಇಲ್ಲಿ ಅನೇಕ ಉಪಮುಖ್ಯಮಂತ್ರಿ ಆಗಬೇಕು ಅಥವಾ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ಹೇಳೋರು ಯಾರು? ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾ ಇದ್ದಾರಾ? ಅವ್ರು ಸಿದ್ದರಾಮಯ್ಯ ಬಣದವ್ರು ಹೇಳ್ತಿದ್ದಾರೆ.
ಈಗ ಮೈಕ್ ಹಿಡಿದ್ರೆ ಮೀಡಿಯಾದವ್ರು ಮೈಕ್ ಹಿಡಿದ್ರೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ನೀವು ಸೈಲೆಂಟ್ ಇಸ್ ಆಲ್ಸೋ ಆಕ್ಸೆಪ್ಟಬಲ್ ಆನ್ಸರ್. ಅದ್ರ ಜೊತೆಯಲ್ಲಿ ಆಯ್ತು ಇನ್ನೊಂದು ಆಪ್ಷನ್, ಇದು ಪಕ್ಷದ ಆಂತರಿಕ ವಿಚಾರ, ನಾವು ಪಕ್ಷದಲ್ಲಿ ವಿಚಾರ ಚರ್ಚೆ ಮಾಡ್ತೇವೆ, simple as ನಿಮ್ಮ that. ಜೊತೆ ಮಾತಾಡ್ಬೇಕಾಗಿ ಹೇಳ್ಬೋದು. ಹೌದು. ನೀವಾಗ್ಲೇನೆ ಅದನ್ನೇ ಮಾಡೋಗಿದ್ದು. ನೀವಾಗ್ಲೇನೆ ಒಬ್ರು ಸರ್ ನನಗೆ ಸಿದ್ದರಾಮಯ್ಯ ಅವರು ಅದನ್ನೇ 15 ಬೈಕ್ ಪ್ಲೇ ಮಾಡಿಸ್ತೀನಿ. ಆಮೇಲೆ 15 ಇನ್ನೊಬ್ರು 15 ಮಂದಿ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್, ಅವರು ವ್ಯಂಗ್ಯ 15 ಸಲ ಮಾಡಿದ್ರು. ಚಾಲೆಂಜ್, 15 ಜನ ಬೈಟು. ಎಂ ಬಿ ಪಾಟೀಲ್ ಅವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಪಕ್ಷದ ಕೊರತೆ ಮಾಧ್ಯಮದ ಮೇಲೆ ಹಾಕ್ಬೇಡಿ ಇಟ್ನಾಳ್ ಸರ್. ನೀವೇ ಯಾಕೆ ಇಲ್ವಾ ಯಾವತ್ತು ಮಾಧ್ಯಮದ ನಾವ್ಯಾಕೆ ಮಾಡೋಣ? ನೀವೇನು ಸ್ಪೀಕರ್ ಇಟ್ನಾಳ್ ಸರ್, ಇಟ್ನಾಳ್ ಸರ್, ಇಟ್ನಾಳ್ ಸರ್. ಇವತ್ತು ಇಂಜೆಕ್ಷನ್ ತಗೊಂಡ್ಬಂದಿಲ್ಲ ನೀವು ಮಾಧ್ಯಮದವ್ರ ವಿರುದ್ಧ ಸ್ಟೋರಿ ಪ್ಲೇ ಮಾಡಬಾರ್ದು. ಒಂದು ಹಂತದಲ್ಲಿ ಇದು ನಡೆಯುವಾಗ ಈಗ ಪಕ್ಷ ಶಿಸ್ತಿನ ಕ್ರಮ ತಗೊಳ್ಬೇಕಂದ್ರೆ ಮುಖಂಡರು ಹೇಳಿದ್ರಲ್ಲ ಇದು ಅಶಿಸ್ತಿನ ವಿಚಾರ ಅಂತ ಹೇಳಿ, ಶಿಸ್ತಿನ ಕ್ರಮ ತೆಗೆದುಬೇಕಾದ ಯಾರು? ಪಕ್ಷದ ಅಧ್ಯಕ್ಷರು. ಪಕ್ಷದ ಅಧ್ಯಕ್ಷರು ಯಾರು? ಶಿಸ್ತು ಸಮಿತಿ ಇದೆ ನಮ್ಮಲ್ಲಿ. ಶಿಸ್ತು ಅದ್ರ ಅಧ್ಯಕ್ಷರು ತಾನೇ, ಅದಕ್ಕೆ ಅವ್ರ ಅಧ್ಯಕ್ಷರಿಲ್ಲ, ಅದಕ್ಕೆ ನಾಮಿನೇಟ್ ಮಾಡೋರು ಅವರೇ ತಾನೇ, ಇಂಡಿಪೆಂಡೆಂಟ್ ಡಿಸಿಷನ್ ತಗೋತಾರ. ಅವರು ರೆಕಮೆಂಡ್ ಮಾಡ್ತಾರೆ. ಈಗ ಈಶ್ವರಪ್ಪ ಅವ್ರದ್ದು ಹೆಂಗಾಯ್ತಲ್ಲ ಅದೇ ರೀತಿ ಹಾಗಾಗ್ಬಿಟ್ರೆ ಮತ್ತೆ ಆಗೋದೇನು? ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತಾನೆ ಆಗೋದು ವಾರದು. ಈ ವಾರ್ಗಳ ಮಧ್ಯೆ ಅದ್ರ ಜೊತೆಗೆ ನೀವು ಒಂದು ಶಬ್ದ ಯೂಸ್ ಮಾಡಿದ್ರಿ, ಎಕ್ಸ್ಪೈರಿ ಡೇಟ್ ಬಂದಿದೆ ಅಂತ. ಎಕ್ಸ್ಪೈರಿ ಇಟ್ಸ್ ಅ ಸ್ಟ್ರಾಂಗ್ ವರ್ಡ್. ನಾನು ವಾಟ್ ಐ ಆಮ್ ಸೆನ್ಸಿಂಗ್ ಈಸ್ ಆಂಟಿ ಇನ್ಕಂಪೆನ್ಸಿ ಇಸ್ ವೆರಿ ನಿಯರ್. ಯಾಕಂದ್ರೆ ಈಗ ಈ ವಿಚಾರಗಳ ಈ ಹಗ್ಗ ಜಗ್ಗಾಟದ ಮಧ್ಯೆನೇ ಈ ಒಂದು ನಾಗೇಂದ್ರ ಅವರ ಒಂದು ಈ ವಾಲ್ಮೀಕಿ ನಿಗಮ ದೊಡ್ಡ ಅವ್ಯವಹಾರ, ಅದು ಯಾವುದೋ ಪ್ರೈವೇಟ್ ಕಂಪ್ನಿಗಳಿಗೆ ದುಡ್ಡು ಕೊಟ್ಟು ಆ ದುಡ್ಡನ್ನು ರೀರೂಟ್ ಮಾಡ್ಕೊಳ್ಳೋದು, ಇಟ್ ಈಸ್ ನಥಿಂಗ್ ಬಟ್ ಹವಾಲ ಡೀಲಿಂಗ್. ಅದ್ರ ಜೊತೆಗೇನೆ ನಾವು ಯಾವುದೇ ಹೆಚ್ಚುವರಿ ಹೊರೆ ಹಾಕದೇನೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೇವೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಅನೇಕ ಬಾರಿ ಹೇಳಿದ್ರು ಇದನ್ನ. ಈಗ ಯಾವುದರ ಬೆಲೆ ಜಾಸ್ತಿ ಆಗಿಲ್ಲ ಹೇಳಿ ನನಗೆ. ವಚನ ಭ್ರಷ್ಟ ಸರ್ಕಾರ. ಹೀಗಿರುವಾಗ ಜನರಿಗೆ ವಚನ ಭ್ರಷ್ಟ ಸರ್ಕಾರ, ಪೆಟ್ರೋಲ್ ಬೆಲೆನ ಅದು ಇನ್ಫ್ಲೇಷನರಿ. ವಚನ ಭ್ರಷ್ಟ ಸರ್ಕಾರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಮುಕುಂದ್ ಅವರೇ, ಎಷ್ಟು ಡಾಲರ್ ಇತ್ತು? ಮುಕುಂದ್ ಅವರೇ, ಮುಕುಂದ್ ಅವರೇ, ಇದಕ್ಕೆ ವಚನ ಭ್ರಷ್ಟ ಸರ್ಕಾರ ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಚರ್ಚೆ ಬೆಲೆ ಏರಿಕೆ ಬಗ್ಗೆ ನಿನ್ನೆ ವಿಸ್ತೃತವಾಗಿ ಡಿಬೇಟ್ ಮಾಡಿದ್ವಿ. ಸೂರ್ಯ ಮುಕುಂದ್ ಅವರೇ, ಆಯ್ತು ವಿಷಯ ಡೈವರ್ಟ್ ಆಗದ ನಿನ್ನೆ ಬೆಲೆ ಏರಿಕೆ ಬಗ್ಗೆ ವಿಸ್ತೃತವಾಗಿ ಡಿಬೇಟ್ ಆಗಿದೆ. ಶಿವಶಂಕರ್ ಸರ್, ಶಿವಶಂಕರ್ ಸರ್, ಶಿವಶಂಕರ್ ಸರ್, ಆಯ್ತು ಸರ್, ಮಾಡಿದೀವಿ ಸರ್. ನೀವು ಚಾನೆಲ್ ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.